ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚಂದನ. ಒನ್ಸ್ ಅಗೇನ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಚಂದನ ಸಚಿನ್ ಯೂಟ್ಯೂಬ್ ಚಾನಲ್. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ಆ್ಯಕ್ಚುಲಿ ಇದು ವರಮಹಾಲಕ್ಷ್ಮಿ ಹಬ್ಬದ ಹಿಂದಿನ ದಿನದ ವ್ಲಾಗು. ಹಾಗೆ ವರಮಹಾಲಕ್ಷ್ಮಿ ಹಬ್ಬದ ದಿನ ನನ್ನ ನಾದಿನಿ ಬರ್ತ್ಡೇ ಕೂಡ ಇದೆ. ಸೊ ಎರಡರದ್ದು ಶಾಪಿಂಗ್ ಮಾಡಬೇಕು, ಹಬ್ಬದ್ದು ಪ್ಲಸ್ ಬರ್ತ್ಡೇದು. ಬನ್ನಿ ಏನೇನೆಲ್ಲ ಶಾಪಿಂಗ್ ಮಾಡ್ತೀವಿ ಅಂತ ನಿಮ್ಮೊಂದಿಗೆ ಶೇರ್ ಮಾಡ್ತೀನಿ. ಆ್ಯಂಡ್ ಆಲ್ಸೋ ನಾನು ಈ ವ್ಲಾಗ್ ಅಪ್ಲೋಡ್ ಮಾಡೋ ಅಷ್ಟರಲ್ಲಿ ಅವ್ಳ ಬರ್ತಡೇ ಮುಗ್ದೋಗ್ಬಿಟ್ಟಿರುತ್ತೆ. ಸೊ ನೋ ಪ್ರಾಬ್ಲಮ್, ಗಿಫ್ಟ್ಸ್ ಎಲ್ಲ ರಿವೀಲ್ ಮಾಡ್ಬೋದು. ಬನ್ನಿ ನೋಡೋಣ. ಏನಂದ ಹೇಳಿ ಚೊಟ್ಟಿ, ಎಲ್ಲೇ ಯಾಕೆ ಕೊಡೋದು ಅರ್ಶಿನ ಕುಂಕುಮಕ್ಕೆ? ಇದನ್ನೇ ಕೊಡಿ ಅಂತಿದ್ದಾಳೆ ಈಗ. ಅರ್ಶಿನ ಎಲೆ ಬೇಡವಾ? ಇದನ್ನ ತಿಂತಾರ ಅವರು? ಸೊ ಇದನ್ನೇ ಕೊಡೋಣ ಅಂತಿದ್ಯಾ? ಓಕೆ ಅಮ್ಮ, ಮಕ್ಕಳಿಗೆ ಬೋ ಗೈಸ್ ಮತ್ತೆ ಶೋನಿ ಇಷ್ಟು ನೋಡಿ ಅಂದ್ರೆ ಇವಳಿಗೆ ನೋಡ್ತಾವಳೆ. ಮರೂನ್ ನೋಡೆ. ಗುಡ್ ಗುಡ್. ಅಲ್ಲಿಂದ ಏನೇನೋ ತೆಗಿತಾವ್ರು ನೋಡು. ಇದೆಷ್ಟು? 100 ರೂಪಾಯಿ. 100 ರೂಪಾಯಿ. ಯಾವ ಕಲರ್ ಆಂಟಿ? ಅವ್ರ ಅಣ್ಣ ಹಿಡ್ತಾರೆ. ಯಾವ ಕಲರ್? ಗ್ರೀನ್ ಕಲರ್ ಇದೇ ತರ ಇಷ್ಟೋಗಿದ್ದು ಯೂಸ್ ಆಗಂಗಿಲ್ಲ. 26 का दे दो. 26 का. हाँ, और बोलिए दूसरा. ಇನ್ನೇಂದೆ ಚುಟ್ಕಿ ಪ್ಲೇನ್ ನಾ. ಮತ್ತೆ ಸುಸ್ತು ಅಲ್ಲ ಪಕ್ಕ ಬೋ ಎಲ್ಲ ತಗೋತೀವಿ ನೀವು. ನಿಂದು ಮರೂನ್ ಡ್ರೆಸ್ಗೆ ಬೋ ತಗೋ, ಕಲರ್ ಮ್ಯಾಚ್ ಆಗುತ್ತೆ ಅಂದಿದ್ದು. ಏನಕ್ಕೆ ನೀವು ಮಾಡಲಿಲ್ಲ ಅಂದ್ರೆ ಏನಕ್ಕೆ ಹಾಕೊಳ್ಳಿ? ನಿನ್ನ ಫ್ರೆಂಡ್ಸ್ ಜೊತೆ ಈಚೆ ಹೋಗು ಅಂತ ತೊಗೊಂಡಿರೋದು ನೋಡಿ ಆಂಟಿ. ಯಾರು ಪ್ಲಾನೇ ಮಾಡಿಲ್ಲ ನೋಡಿ ಗೈಸ್, ನಾವು ಬರ್ಡೇ ಮಾಡಲ್ಲ ಅಂದ್ರೆ ಮಾಡಿ ಅಲ್ಲ. ಒಬ್ಳು ಊರಲ್ಲಿದ್ದಾನೆ ಅವನು, ಒಬ್ಳು ಆಫೀಸ್ ಇದೆ. ನಾವೇನ್ ಮಾಡಕ? ನಾನೇನ್ ಮಾಡ್ಲಿ? ನಿನ್ ಫ್ರೆಂಡ್ಸ್ ಅದ್ನೇ ನನ್ನ ಡಿನ್ನರ್ಗಂತೂ ಹೋಗೋಣ ಶ್ಯೂರ್. ಫ್ರೆಂಡ್ಸ್ ಕರ್ಕೊಂಡ ಇಲ್ಲಿ ಊಟದ ಮನೆಗೆ ಹೋಗೋಣ. ಮತ್ತೆ ಎಲ್ಲರೂ ಊಟಕ್ಕೆ ಹೋಗೋಣ ಡಿನ್ನರ್ ಫಾರ್ ಶ್ಯೂರ್. ನಮ್ಮ ಆಂಟಿ ಇನ್ನ ತಗೊಳ್ತಾನೆ ಅವ್ರೆ. ಬಳೆ ಅದಷ್ಟು ತೊಗೊಂಡ್ರ ಆಂಟಿ? 12 ಡಜನ್ ಇರುತ್ತೆ. ಡಜನ್ ಬೇಕಲ್ವಾ? ಬೇಕಂತೆ. ಮತ್ತೆ ಏನು ತೊಗೊಂಡು ಬಂದಿದ್ಯಾ? ಏನಕ್ಕೆ? ಇಷ್ಟು ಇದೆಪ್ಪ. ಸಾಕಾಗಲ್ಲ ಆಂಟಿ? ಸಾಕು ಸಾಕು ಬಿಡಿ ಆಂಟಿ. ಎಷ್ಟು? ಇವ್ರು ಕುಡಿಯಲ್ಲ, ಅದಕ್ಕೆ ನೀವು ಕುಡಿಯಲ್ಲ ಅಂತ ಚಿಕ್ಕ ಗ್ಲಾಸ್ ಹಾಕಿ. ಆಮೇಲೆ ಅವ್ರು ಕುಡಿತೀನಲ್ಲ. 1 ಮಂತ್ ಅಲ್ಲ, ಆಮೇಲೆ ನಿಮ್ಮ ಪ್ರಾಕ್ಟೀಸ್ ಚೆನ್ನಾಗಿದೆ ಆಂಟಿ. ನೋಡು ಎಷ್ಟಂತ. 400 ರೂಪಾಯಿ ಡಜನ್ ಹತ್ತ ಕೊಡೋದು ಹೇಳ್ರಿ. ಇಷ್ಟೊಂದು 6 ತಗೊಳ್ಳೋಣ. ಸಾಕು ಆಂಟಿ. 6 ಸಾಕಲ್ವಾ? ಸಾಕು ಅವ್ರು ಕುಡಿಯಲ್ಲ, ಅದಕ್ಕೆ ಸಾಕು. ಆಮೇಲೆ ಅವರು ಕುಡಿತೀವಲ್ವಾ? ಆಮೇಲೆ ಬುಟ್ಟಿ ಇದೆಯಾ? ಆಮೇಲೆ ಪ್ರಾಕ್ಟೀಸ್ ನೋಡಿ ಗಾಯ್ಸ್, ಅಲ್ಲಿ ಗ್ರೀನ್ ಸಿಗ್ನಲ್ ಇದ್ರೆ ಒಂಚೂರು ಕಾಮನ್ ಸೆನ್ಸ್ ಇಲ್ಲ MBA ಸ್ಟೂಡೆಂಟ್ಗೆ. ಹಂಗೆ ಹೋಗೋಣ ಅಂತಿದ್ದಾಳೆ. ಜನರು ನೋಡಿ ಹೆಂಗ್ ಹೋಗ್ತಾರೆ. ಅವ್ರು ಹೋಗ್ಲಿ, ಸಿಗ್ನಲ್ ಸ್ಟಾಪ್ ಆಗೋ ತನಕ ಹೋಗಬಾರ್ದು. ಸೊ ಹಬ್ಬಕ್ಕೆ ಏನೇನು ಬೇಕಿತ್ತು ಎಲ್ಲ ಶಾಪಿಂಗ್ ಮುಗಿಸಿ ಮನೆಗೆ ಹೋಗಿ, ಹಾಗೆ ನಾನು ಸಚಿನ್ ಇಬ್ಬರೇ ಬಟ್ಟೆ ತೊಗೊಂಬರೋಣ ಅಂತ ಹೋದ್ವಿ. ಅವಳಿಗೆ ಯಾವ ಐಡಿಯಾ ಕೂಡ ಇದ್ದಿಲ್ಲ. ಅವಳು ಬರ್ತಡೇಗೆ ಬಟ್ಟೆ ತೊಗೊಳ್ತೀವಂದರೆ ಯಾಕೆ ಬೇಡ ಅಂತಲೇ ಹೇಳ್ತಿದ್ವಿ. ಇವಾಗ ನಾನು ಮತ್ತು ಸಚಿನ್ ಬಂದು ನಮ್ಗೆ ಯಾವ್ದು ಇಷ್ಟ ಆಗುತ್ತೋ ಎರಡನ್ನೇ ತೊಗೊಂಡು ಹೋಗ್ತಿದ್ದೀವಿ. 2 ಜೊತೆ ತೊಗೊಂಡಿದ್ದೀವಿ ಆ್ಯಕ್ಚುಲಿ. ನೋಡೋಣ ಬನ್ನಿ ಅವಳಿಗೆ ಇಷ್ಟ ಆಗುತ್ತಾ ಇಲ್ವಾ ಅಂತ. ಅವಳಿಗೆ ಬಟ್ಟೆ ಅಂದರೆ ಫುಲ್ ಇಷ್ಟ, ಡೆಫಿನೆಟ್ಲಿ ಅವ್ಳಿಗೆ ಇಷ್ಟ ಆಗೇ ಆಗುತ್ತೆ. ಬನ್ನಿ ಅವಳಿಗೆ ಆ್ಯಕ್ಷನ್ ನೋಡೋಣ. ಅವಳು ಎಕ್ಸ್ಪೆಕ್ಟೇ ಮಾಡಿಲ್ಲ, ಸಡನ್ನಾಗಿ ತಂದು ಕೊಡ್ತಾ ಇರೋದು. ನೋಡೋಣ ಅವಳ ರಿಯಾಕ್ಷನ್ ಹೆಂಗಿರುತ್ತೆ ಅಂತ. ಬಾಳೆ ಇಲ್ಲ. ಈ ಜ್ಯುವೆಲರಿ ಸೆಟ್ನೇ ಫೈನಲ್ ಮಾಡಿದ್ದೀವಿ. ಇವಾಗ ಪ್ಯಾಕ್ ಮಾಡಿಸ್ಕೊಂಡು ಹೋಗ್ಬೇಕಷ್ಟೆ. ವಾಮ್ ಬೇಡ.
ಚಿಕ್ಕದು ತಗೋಬೇಕಂತೆ ಆಂಟಿ ಹೇಳಿದ್ರು. ಚಿಕ್ಕದು ಅರ್ಧ ಕೆ ಜಿ ರಾಂಗ್ ಕೇಕ್. ಸರ್ ರಾಂಗ್ ಕೇಕ್ ಇದೆಯಾ? ರಾಂಗ್ ಕೇಕ್ ಚಾಕ್ಲೇಟ್ ಮಾರ್ಸ್ ಅಂತೆ. ತಗೋ ಸಚಿನ್ ಅದನ್ನು. ಇಷ್ಟವಲ್ಲ ಚೋಟಿಗೆ ಇಷ್ಟ ಆಗುತ್ತೆ ರಸ್ಮಲೈ. ರಸ್ಮಲೈ ಕೇಕ್ ತಗೋ. ಏನಂತ ಬರ್ಸ್ಯಾ? ಲೀ ಸಾಕ ಬ್ರೂಸ್ಲಿ ಅಂತ ಹಾಕ್ಸ್ಬಿಡು. ಅದೇ ಲೀ ಸಾಕಾ? ಇದು ಹ್ಯಾಂಡ್ ರೈಟಿಂಗ್ ಚೆನ್ನಾಗಿ ಬಂದಿಲ್ಲ. ಏ ಕೊಡೋಲೆ ನೋಡಿ ಗೈಸ್ ಇವನು ಹೆಂಗೆ ಆಡ್ತಾನೆ. ಅವ್ರಿಗೆ ಬರ್ದು ಕೊಡೋಕೆ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿಲ್ಲ ಅಂತ ಅವ್ನು ಇಂಟೆಲಿಜೆಂಟ್ ಹಸ್ಬೆಂಡು. ಅಲ್ಲ ನಿಮ್ಗೆಲ್ಲರಿಗೂ ನಾನು ಹ್ಯಾಂಡ್ ರೈಟಿಂಗ್ ಚೆನ್ನಾಗಿಲ್ಲ ಅನ್ಸ್ಬಾರ್ದು ಅಂತ. ನೀವೇನು ಅವಾರ್ಡ್ ಕೊಡ್ತಾರ? ಕೇಕ್ ರೆಡಿ ಮಾಡ್ತಾ ಇದ್ದಾರೆ, ಎಲ್ಲ ಆಗಿದೆ. ನೋಡಿ ಗೈಸ್, ನಾನು ಇವತ್ತು ಫುಲ್ ಕೆಲಸ ಮಾಡ್ತಿದ್ದಾಳೆ. ನಾಳೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅವರಮ್ಮ ಬೇಗ ಎಬ್ಬಿಸ್ಬಾರ್ದು ಅನ್ನೋ ಒಂದೇ ಒಂದು ರೀಸನ್ಗೆ ಇವಾಗಲೇ ಎಲ್ಲ ಮುಗಿಸ್ತಿದ್ದಾಳೆ. ಬೇಗ ಎದ್ದೇಳ್ಬಾರ್ದು, ಲೇಟಾಗಿ ಎದ್ದೇಳ್ಬೇಕು. ಸಿಗೋದು ಒಂದಿನ ಆಯ್ತು ಮಲ್ಗಕ್ಕೆ ಮಲಗ್ತೀನಿ. ಕೆಲಸ ಸಿಕ್ಕಿದೆ ನಿಮಗೆ? ಏನು ಕಾಲೇಜ್ ಮುಗ್ದಿದ್ದೆ ನಮ್ಮ ಅಪ್ಪ ಕೂತವ್ರಲ್ಲಿ. ಕೆಲಸ ಮುಗ್ದಿದ್ದೆ, ಕೆಲಸ ಸಿಕ್ಕಿದೆ ನಿಂಗೆ ಅಂತ ಕೇಳ್ತಿದ್ದಾನೆ. ಇವತ್ತೇನೋ ಮಾಡಿದಾಳೆ. ಏನು ಮಾಡಿರೋದು? ಈ ಪಲಾವ್ ಅಲ್ವಾ ಮಾಡಿದ್ದು ನೀನು? ಗೊಜ್ಜು. ಇದೇನೋ ಗೊಜ್ಜು ಮಾಡಿದ್ದಾಳೆ ಗೈಸ್. ಇವನು ತಿಂತಾ ಇದ್ದಾನೆ. ಮಾಡಿದ್ದವಾಗ್ಲೇ ನೆನಪಿಲ್ವಾ? ಹೌದು, ಕರೆಕ್ಟ್ ಗೈಸ್. ನಾನೇ ಮಾಡಿರೋದು. ಹೆಂಗಿದೆ ಸತ್ತ? ಮಾಡಿರೋದು ಗೊತ್ತಿಲ್ಲ ಏನಂತ ಅವ್ರು ತುಂಬಾ ಮಾಡಿದ್ರು. ಖಾರ ತುಂಬಾ ಉಪ್ಪು. ಚೋಟಿ ಮಾಡಿರೋದು. ಯಾರು ಮಾಡಿದ್ದು? ಚೋಟಿ ಮಾಡಿರೋದು. ಸೂಪರ್ ಆಗಿದೆ. ನೋಡಿ ಗೈಸ್, ಟೀಮ್ ಲೈಟ್ ತೋರಿಸ್ಬಿಡಿ, ಕರೆಕ್ಟಾಗಿ ಇಟ್ಕೊಳ್ಳಿ. ನೋಡಿ ಗೈಸ್ ಹೆಂಗೆ ಇಟ್ಕೋಬೇಕಂತ ಕೂಡ ಹೇಳ್ಕೊಡ್ತಿದ್ದಾಳೆ. ಊಟ ಮಾಡಬೇಕು. ನಾವಿದ್ರೇನೆ ತಾನೇ ನಿಮ್ಮ ಜೀವನ, ಎಲ್ಲ ನಾವೇ ಮಾಡೋದು. ಹೇಳಕ್ಕನು ಮತ್ತೆ ಹೇಳಿ ಹೇಳಿ ಇಲ್ಲ ಅಂತಂದ್ಬಿಡಿ. ಹೌದು ಗೈಸ್, ಅವಳು ಇಲ್ದೇ ನನ್ನ ಲೈಫೇ ಇಲ್ಲ. ಶೂನ್ಯ ಗೈಸ್, ನನ್ನ ಲೈಫ್ ಅದು ಗೊತ್ತು ಬಿಡ್ರಿ, ಶೂನ್ಯ. ಅದು ಗೊತ್ತು. ಏನಂತೀನಿ ಆಂಟಿ ನಿಮ್ಮ ಲೈಫ್? ಆಂಟಿ ಚೋಟಿ ಇಲ್ದಿರಾ? ಚೋಟಿ ಇಲ್ದಿರ ನಿಮ್ಮ ಲೈಫು? ನೋಡಿ ಏನಿಲ್ಲ ಚೊಟ್ಟಿ, ನೀನು ಇಲ್ದಿರ ಲೈಫೇ ಇಲ್ಲ ನಮ್ದು ಯಾರ್ದು. ನಿಜನೇ ಕಣೆ, ಕಾಮಿಡಿ ಮಾಡ್ತಿದ್ದೀನಿ ನಾನು. ನೋಡಿ ಗೈಸ್, ನಿಜ ಹೇಳು ಜನ ನಂಬಲ್ಲ. ನಿಜ ಹೇಳಿ ಅಂತಿದ್ದಾರೆ. ಏನಿಲ್ಲ, ನೀನು ಇಲ್ದಿರ ನಮ್ಮ ಲೈಫೇ ಇಲ್ಲ. ಝೀರೋ, ಶೂನ್ಯ ಅಂದ್ರೆ ಗೊತ್ತಾಗಲ್ಲ ಗೈಸ್ ಕನ್ನಡದಲ್ಲಿ. ಅದಕ್ಕೆ ನಾನು ಗೊತ್ತಾ? ನೋಡಿ ನಮ್ಮ ಆಂಟಿ ಪಾಪ ಕಷ್ಟಪಟ್ಟೆಲ್ಲ ಮಾಡ್ತಿದ್ದಾರೆ. ಇಷ್ಟೊತ್ತು ನಾನು ಹೆಲ್ಪ್ ಮಾಡಿದ್ದೀನಿ. ಮನ್ಸು ಮುಟ್ಕೊಂಡು ಹೇಳ್ಬಿಡಿ. ಏನಿಲ್ಲ, ನಂಗೆ ಎಷ್ಟೊಂದು ಕೆಲಸ ಇತ್ತು ಇವತ್ತು. ಎಷ್ಟೊಂದು ಕೆಲಸ ಇತ್ತು, ಅದಕ್ಕೆ ನಾನೇನು ಹೆಲ್ಪ್ ಮಾಡೋಕ್ಕೆ. ಹಾಂ ಆಂಟಿ ಎಲ್ಲ ನಂದೆ ಆಂಟಿ. ಓಕೆ ಆಂಟಿ. ನೋಡಿ ನಮ್ಮ ಅತ್ತೆ ಏನು ಹೇಳ್ತಾರೋ ಇಲ್ವೋ ಗೈಸ್, ಈ ಹುಡುಗಿ ಇದ್ದಾಳೆ ನೋಡಿ, ಈ ಹುಡುಗಿ ತುಂಬ ಹೇಳುತ್ತೆ ನನಗೆ. ಹಾಂ ಆಂಟಿ. ಎದ್ದಿದ ತಕ್ಷಣ ನಾದಿನಿದ್ರಿಗೆ ಫುಲ್ಲು ಒಂಥರ ಎಬ್ಸಿ ಅವ್ರ ಮುಖ ನೋಡೇ ಎಲ್ಲ ಸ್ಟಾರ್ಟ್ ಮಾಡ್ಬೇಕಂತೆ. ನಾನು ನಿನ್ನ ಮುಖ ನೋಡಿಬಿಟ್ಟು ನಿನ್ನ ಮುಖ ನೋಡ್ಬಿಟ್ಟು ನೀನು ಎಬ್ಬಿಸ್ಬಿಟ್ಟೆ ಎಲ್ಲ ಸ್ಟಾರ್ಟ್ ಮಾಡೋದು. ಇಲ್ಲಪ್ಪ, ನಾಳೆ ಒಂದಿನ ಬಿಟ್ಟು ಬಿಡಿ, ಆರಾಮಾಗಿ ಮಲ್ಕೋತೀನಿ. ಹೆಂಗಿದೆ ಕೇಳಿ. ಹೆಂಗಿದೆ ಗೈಸ್? ಏನು ಗೊತ್ತಾ ಗೈಸ್, ಹೋದ ವರ್ಷ ಯಾವ ಬಟ್ಟೆ ಹಾಕೊಂಡಿದ್ಲು ಬರ್ತಡೆಗೆ, ಸೇಮ್ ಅದೇ ಬಟ್ಟೆನ ಈ ವರ್ಷ ಕೂಡ ಹಾಕೊಳ್ತಿದ್ದಾಳೆ ಗೈಸ್. ನೋಡ್ಕೊಂಬಿಡಿ, ಇದೇ ಬಟ್ಟೆ ಹಾಕೊಳ್ತಿದ್ದಾಳೆ ಗೈಸ್ ನಾಳೆಗೂ ಕೂಡ. ಅಜೀಬ್ ಇಲ್ಲಮ್ಮ, ಅದಕ್ಕೆ ಫುಲ್ಲು ಸ್ಟಿಚ್ ಎಲ್ಲ ಹಾಕಿಸ್ಕೊಂಡು ರೆಡಿ ಎಲ್ಲ ಮಾಡ್ಕೊಂಡಿದ್ದಾಳೆ ಪಾಪ ಗೈಸ್. ಆಂಟಿ ಒಳ್ಳೆ ಟೈಮ್ಗೆ ಹೇಳಿದ್ರು ನಾಳೆ. ಅಯ್ಯೋ ಪಾಪ ಆಂಟಿ, ನಾಳೆ ಹಾಕೊಂಡ್ಮೇಲೆ ಹೇಳ್ಬಿಡ್ಬೇಕಿತ್ತು ಆಂಟಿ ನೀವು. ಮಾರ್ನಿಂಗ್ ಅದನ್ನ ಯಾರು ನೋಡಿಲ್ಲ ನೋಡು, ಅದು ಹಾಕೊಂಬಿಡು. ನೋಡಿ ಗೈಸ್, ಎಷ್ಟು ಖರ್ಚು ಮಾಡ್ತಾಳೆ, ಎಷ್ಟು ಬಟ್ಟೆ ತೊಗೊಳ್ತಾಳೆ. ಬರ್ತಡೆಗೆ ಫಸ್ಟ್ ಟೈಮ್ ಬಟ್ಟೆ ತೊಗೊಳ್ದಿರೋ ಕೂತ್ಕೊಂಡಿದ್ದಾಳೆ ಗೈಸ್. ಹಿಂಗಾಗಿ ಆರ್ಡರ್ ಮಾಡ್ಬೇಕು ತಾನೆ ಒಂದು. ನೋಡಿ ಆಮ್ಲೆಟ್ ಅಂತೆ, ನಂದೇನೊಂದು ಆಗೈತಂದ್ರೆ ಏನೋ ಆರ್ಡರ್ ಮಾಡ್ಬೇಕಿತ್ತಾನೆ. ಸಚಿನ್ ಆಫ್ ಮಾಡ. ಯಾವುದು ಸಿಕ್ಕಿಲ್ಲ ನಮ್ಗೆ. ಏನಕ್ಕೆ ಅದು ಸಿಕ್ಕಿಲ್ಲ? ಆರ್ಡರ್ ಮಾಡ್ಬೇಕು ತಾನೆ. ಏನು ನಾಳೆ ಏನಾಗುತ್ತೆ ಯಾರಿಗೂ ಗೊತ್ತಾಗಲ್ಲ. ಗೊತ್ತಿಲ್ಲದೆ ಇರೋರಿಗೆ ಅದನ್ನೇ ಹಾಕೊಂಡು ಕಟ್ ಮಾಡಿ. ಬ್ಲಾಗಲ್ಲಿ ಹೇಳ್ಬಿಟ್ರೆ ಎಲ್ಲರಿಗೂ ಗೊತ್ತಾಗುತ್ತೆ. ಫೋಟೋ ಬೇರೆ ವಿತ್ ಪ್ರೂಫ್ ತೋರಿಸ್ಬಿಟ್ಟಿದ್ದೀರಾ. ಸುಮ್ಮನೆ ಡೆಕೋರೇಷನ್ ಸೇಮ್ ಅದೇ ಇಕ್ಕಿದ್ದೀರಾ, ಏನು ಬಿಸಾಕ್ಬಿಟ್ಟಿದ್ದೀರಾ? ಯಾಕೆ ಅದನ್ನೇ ತೋರಿಸ್ಬಿಟ್ಟು ಹ್ಯಾಪಿ ಬರ್ಡೇ ಅಂತ ಹಾಕ್ಬಿಡಿ. ಅಲ್ಲಿ 23 ಅನ್ನೋದು ಕಾಣಿಸ್ತಿಲ್ಲ. ಆಂಟಿ ಅದಿದ್ರೆ ನೋಡಿ, ಆಂಟಿ ಕೊಡಿ ಆಂಟಿ, ಅದರಲ್ಲೇ ಇಲ್ಲೇ ಹಾಕ್ಬೋಣ. ಬಟ್ ಮನೆ ಚೇಂಜು, ಪ್ಲೇಸ್ ಚೇಂಜು. ಚೊಟ್ಟಿ ಕೇಕ್ ಚೇಂಜು, ಎಷ್ಟು ಚೇಂಜಸ್ ಇರುತ್ತೆ.
ಎಡಿಟ್ ಮಾಡ್ಬಿಡಿ, ಚಾಟ್ ಜಿಪಿಟಿ ಜೆಮಿನಿ ಏನಕ್ಕಿದೆ, ಎಡಿಟ್ ಮಾಡ್ಬಿಡಿ. ನೋಡಿ ಗೈಸ್, ಒಳ್ಳೆ ಐಡಿಯಾ ಕೊಟ್ಲು. ಶ್ಯೂರ್, ನಾಳೆ ಅಂತೂ ಫುಲ್ಲು ಒಳ್ಳೆ ಹಬ್ಬ ಗೈಸ್, ವರಮಹಾಲಕ್ಷ್ಮಿ ಹಬ್ಬ. ಹೆಂಗೆ ಮಾಡೋದು ಹೇಳಿ? ನಾನೇ ಲಕ್ಷ್ಮಿ ಬರ್ಡೇ ದಿನ ಬಿದ್ದೈತೆ. ಲಕ್ಷ್ಮಿಗೆ ಹೋಗಿ ಸೀರೆ ಓಡಿಸ್ತೀವಿ ನಾವು. ಮತ್ತೆ ಮಾಡರ್ನ್ ಡ್ರೆಸ್ಸಸ್ ಎಲ್ಲ ಹಾಕ್ಸಲ್ಲ ನಮ್ಮನೆ ಲಕ್ಷ್ಮಿಗೆ, ಬರೀ ಸೀರೆ ಅಷ್ಟೇ. ನಾ ಲಕ್ಷ್ಮಿ ಅಲ್ಲಪ್ಪ, ನೋಡಿ ಗೈಸ್, ಆಗಲೇ ಚೇಂಜ್ ಮಾಡಿಬಿಟ್ಲು. ಲಕ್ಷ್ಮಿ ಏನು ಹೇಳ್ತೀರ ಮಾಡಿಸ್ಕೊತಾರ. ಹ್ಞೂ ಹ್ಞೂ